16ನೇ ತಾರೀಕನ್ನ ನಾವು ತಿಳ್ಕೊಂಡ್ವಿ ಇದೊಂದು ಕಾರ್ಮಿಕ್ ನಂಬರು ಹೇಗೆ ಇದು ವರ್ಕ್ ಆಗುತ್ತೆ ಅಂತೇಳಿ. ಇದೇ ರೀತಿಯಾಗಿ ಇನ್ನೊಂದು ಕಾರ್ಮಿಕ್ ಸಂಖ್ಯೆ ಇದೆ 19. ಈ 19ನೇ ತಾರೀಕಿನಲ್ಲಿ ಹುಟ್ಟಿದವ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. 19ನೇ ತಾರೀಕಿನಲ್ಲಿ ಹುಟ್ಟಿದವರು ಅವರು ಒಂದು ವಿಶೇಷವಾದಂತಹ ನಂಬರು. ದೇವರ ಒಂದು ವಿಶೇಷವಾದ ಅನುಗ್ರಹ ಅವ್ರ ಮೇಲೆ ಖಂಡಿತವಾಗೂ ಇರುತ್ತೆ. ಯಾಕೆ ಅಂತಂದ್ರೆ ಸೂರ್ಯ ಮತ್ತು ಮಂಗಳನ ಸಂಯೋಗ ಅವೆರಡು ತುಂಬಾ ಒಳ್ಳೆ ಕಾಂಬಿನೇಷನ್ ಇರುವಂತಹ ಒಂದು ಸಂಖ್ಯೆ. ಆದ್ರೆ ಅದೆರಡು ಸೇರಿದಾಗ ಮತ್ತೆ ಸೂರ್ಯನೇ ಆಗ್ತಾನೆ. ಅಂದ್ರೆ ಒಳ್ಳೆಯ ನಾಯಕತ್ವದ ಗುಣ, ತುಂಬಾ ಡಾಮಿನೇಟಿಂಗ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಆಗ್ತಾರೆ. ನೋಡಿ 19ನೇ ತಾರೀಕಲ್ಲಿ ಹುಟ್ಟಿದವರು ತುಂಬಾ ಎತ್ತರಕ್ಕಿರ್ತಾರೆ, ದೈಹಿಕವಾಗಿ ತುಂಬಾ ಸದೃಢವಾಗಿರ್ತಾರೆ. ಯಾಕಂದ್ರೆ ಮಂಗಳ ಮತ್ತೆ ಸೂರ್ಯನ ಕಾಂಬಿನೇಷನ್ ಆತರ ಇರುತ್ತೆ. ಅವರು ಹೋದ ಜನ್ಮದಲ್ಲಿ ಏನಾಗಿರ್ತಾರೆ ಅಂದ್ರೆ ಈ ಒಂದು ಸಂಖ್ಯೆಗೆ ನಾವೇನ್ ಹೇಳ್ತೀವಿ, ಅಬ್ಯೂಸ್ ಆಫ್ ಪವರ್ ಅಂತ ಹೇಳ್ತೀವಿ. ಅಂದ್ರೆ ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಾರೆ. ಯಾವಾಗ ಹೋದ ಜನ್ಮದಲ್ಲಿ ಅವರು ತುಂಬಾ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದಿರ್ಬೋದು, ಒಬ್ಬ ರಾಜನೇ ಆಗಿರ್ಬೋದು ಅಥವಾ ಮಂತ್ರಿನೇ ಆಗಿರ್ಬೋದು, ಅಥವಾ ಆಧುನಿಕ ಕಾಲದಲ್ಲಿ ಆಗಿದ್ರೆ ಒಬ್ಬ ದೊಡ್ಡ IAS ಆಫೀಸರ್ ಆಗಿರ್ಬೋದು. ಅಂದ್ರೆ ದೊಡ್ಡ ದೊಡ್ಡ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿರ್ವಹಣೆ ಮಾಡಿರುವಂತಹ ಒಂದು ವ್ಯಕ್ತಿ ಆಗಿರ್ತಾರೆ ಹೋದ ಜನ್ಮದಲ್ಲಿ. ಹಾಗೆ ಏನ್ ಮಾಡಿರ್ತಾರೆ ಅಂದ್ರೆ ಆ ಅಧಿಕಾರವನ್ನ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡ್ಕೊಂಡಿರ್ತಾರೆ. ಅವರು ತಮ್ಮ ಸ್ವಂತ ಏಳಿಗೆಗೋಸ್ಕರ ಆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿರೋದ್ರಿಂದ ದೇವರು ಅವರಿಗೆ ಇನ್ನೊಂದು ಅವಕಾಶವನ್ನ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ನೋಡಿ 19ನೇ ತಾರೀಕಲ್ಲಿ ಇರೋರು ಸಾಧಾರಣವಾಗಿ ಯಾರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟನೇ ಪಡಲ್ಲ. 1ನೇ ಸಂಖ್ಯೆ ಯಾರ್ಯಾರಿಗೆ ಬರುತ್ತೆ ಅವರೆಲ್ಲರೂ ಇದೇ ತರ ಇರ್ತಾರೆ. ಆದ್ರೂ 19ನೇ ತಾರೀಕಿನಲ್ಲಿ ಹುಟ್ಟಿದವರಂತೂ ಯಾರ ಕೆಳಗೆ ಕೆಲಸ ಮಾಡೋದಕ್ಕೆ ಸುತಾರಾಮ್ ಇಷ್ಟ ಪಡದೇ ಇರೋಂಥವ್ರು. ಯಾವತ್ತು ಅವರು ತಾನೇ ಹೇಳ್ಬೇಕು, ತನ್ನದೇ ನಡಿಬೇಕು ಅನ್ನೋಂತರ ಇರೋದು. ಅಂತವ್ರು ಹೇಗೋ ಮಾಡಿ ಸಾಧಾರಣವಾಗಿ ಒಂದು ಉನ್ನತ ಮಟ್ಟವನ್ನ ತಲುಪ್ಕೊಂತಾರೆ. ಈ ಜನ್ಮದಲ್ಲೂ ಕೂಡ ಅಂತಹ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂತ ಅವಕಾಶ 19ನೇ ತಾರೀಕಿನಲ್ಲಿ ಹುಟ್ಟಿದವರಿಗಿರುತ್ತೆ. ಆದ್ರೆ ಈ ಜನ್ಮದಲ್ಲಿ ಅವರು ತುಂಬಾ ಎಚ್ಚರಿಕೆಯಿಂದ ತಮ್ಮ ಜೀವನವನ್ನ ನಡೆಸಬೇಕಾಗತ್ತೆ. 19ನೇ ತಾರೀಕಲ್ಲಿ ಹುಟ್ಟಿದವರು ಅಂತಹ ಒಂದು ಉನ್ನತ ಹುದ್ದೆಯನ್ನು ಸಿಕ್ಕಿದಾಗ ತಮ್ಮ ಕೆಳಗಡೆ ಇರೋರ ಜೊತೆಗೆ ತುಂಬಾ ಸಭ್ಯತೆಯಿಂದ ನಡ್ಕೋಬೇಕಾಗತ್ತೆ. ಹಾಗೇನೆ ಯಾವುದೇ ಒಂದು ತಮ್ಮ ಅಧಿಕಾರವನ್ನ ಸಮಾಜ ಸೇವೆಗೋಸ್ಕರ ಅಥವಾ ಬೇರೆಯವರಿಗೆ ಅನುಕೂಲ ಆಗೋ ತರ ಅದನ್ನ ಉಪಯೋಗಿಸ್ಕೊಂಡು ತಾವು ಕೂಡ ಉನ್ನತಿಗೆ ಹೋಗ್ಬೋದು, ಮತ್ತೆ ಬೇರೆಯವರಿಗೂ ಕೂಡ ತುಂಬಾ ಉಪಕಾರ ಆಗುವಂತಹ ಕೆಲಸಗಳನ್ನ ಮಾಡ್ಬೋದು. ಅದನ್ನ ಮಾಡದೇ ಇದ್ರೆ ಮತ್ತೆ ಇದನ್ನ ಆ ಅಧಿಕಾರವನ್ನ ಸ್ವಾರ್ಥಕ್ಕೆ ಏನಾದ್ರು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ಈ ಜನ್ಮದಲ್ಲಿ ತುಂಬಾ ಸಮಸ್ಯೆಗಳು, ಅಡೆತಡೆಗಳು ಉಂಟಾಗುತ್ತೆ. ಎಷ್ಟು ದೊಡ್ಡ ಹುದ್ದೆಗಳು ಸಿಗುತ್ತೆ ಅಂದ್ರೆ ನೀವು ನೋಡಿರ್ಬೋದು, ಇಂದಿರಾ ಗಾಂಧಿ ಅವರು 19ನೇ ತಾರೀಕಿನಲ್ಲಿ ಹುಟ್ಟಿದವರಾಗಿದ್ರು. ಸೊ ಇದು ನಾವು ಹೇಳಿರುವಂತಹ ಕಾರ್ಮಿಕ್ ನಂಬರ್, ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಕಾರ್ಮಿಕ್ ನಂಬರು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆಗಳಾಗಿರುತ್ತೆ. ಈ ರೀತಿಯಾಗಿ ಸಂಖ್ಯಾಶಾಸ್ತ್ರವನ್ನ ತಿಳ್ಕೊಳ್ಳೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯ ತಮ್ಮ ಜೀವನವನ್ನ ತಾವು ನೇರ್ಪುಗೊಳಿಸ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಮಾಸ್ಟರ್ಸ್ ನಂಬರ್ಸ್ ಅಂತ ಕೂಡ ಇದಾವೆ. ಆ ಮಾಸ್ಟರ್ ನಂಬರ್ಗಳು ಕೂಡ ವಿಶೇಷ ವ್ಯಕ್ತಿಗಳು ಹುಟ್ಟಿರ್ತಾರೆ ಮಾಸ್ಟರ್ ನಂಬರ್ಗಳಲ್ಲಿ. ಆದ್ರಿಂದ ಸಂಖ್ಯಾಶಾಸ್ತ್ರವನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳೋದ್ರ ಮೂಲಕ, ಅವಕಾಶ ಬಂದಾಗ ಕಲ್ತ್ಕೊಳ್ಳೋದ್ರ ಮೂಲಕ, ಇದನ್ನ ಕಲಿಬೇಕು ಅಂದ ತಕ್ಷಣ ಕಲ್ತ್ಕೊಳ್ಳೋಕ್ಕಾಗಲ್ಲ. ನಿಮ್ಗೆ ಈ ವಿಷಯ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ನೇಚರ್ ನಿಮ್ಮನ್ನ ಅದಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ, ಯೂನಿವರ್ಸ್ ನಿಮ್ಮನ್ನ ಆ ಒಂದು ರೂಟ್ ಅನ್ನ ತಗೊಂಡು ಹೋಗ್ತಾ ಇದೆ ನಿಮ್ ಕಡೆಗೆ ಅಂತ ಅನ್ನೋದು ಒಂದು ಸೂಚನೆ ಆಗಿರುತ್ತೆ. ಅದರಿಂದ ಇದೇ ಒಂದು ಬರುವ 13ನೇ ತಾರೀಕು ಡಿಸೆಂಬರ್ 13 ನಾಡಿದ್ದು ಬಸವ ಅಕಾಡೆಮಿಯವರು ಈ ನ್ಯೂಮರಾಲಜಿನ ಬೇಸಿಕ್ ಕೋರ್ಸ್ ಅನ್ನ ಒಂದು ಆಯೋಜನೆ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಇಷ್ಟರೊಳಗೇನೆ. ಸೊ ಈ ಒಂದು ಬೇಸಿಕ್ ಕೋರ್ಸ್ ಅಲ್ಲಿ ನೀವು ಈ ಎಲ್ಲ ಒಂದು ವಿಶೇಷವಾದಂತಹ ವಿಷಯಗಳನ್ನ, ಸಂಖ್ಯೆಗಳು ನಮ್ಮ ಮೇಲೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ವಿಷಯಗಳನ್ನ ನೇರವಾಗಿ ಕಲ್ತ್ಕೊಳ್ತೀರಾ. ನಿಮ್ ಬಗ್ಗೆ ನೀವು ತಿಳ್ಕೊಳ್ಳೋದಲ್ಲ, ಸಂಖ್ಯೆಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ. ಆ ಸಂಖ್ಯೆಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಎಲ್ಲರ ಬಗ್ಗೆ ನೀವು ಒಂದೊಂದು ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಖಂಡಿತವಾಗೂ ನಾವು 13ನೇ ತಾರೀಕಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.